ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಮತ್ತು ಟೆಕ್ನಿಕಲ್ ಟೀಮಿಗೂ ಕೂಡ ಅವ್ರಿಗೂ ಕೂಡ ಒಂದು ಮೆಮೆಂಟಮ್ಸ್ನ ಎಲ್ಲದನ್ನೂ ಕೂಡ ಬಿಜಾಪುರ ಜಿಲ್ಲೆಯಿಂದ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ವಂಡರ್ಫುಲ್, ಭಾಳ ತುಂಬಾ ಅದ್ಭುತವಾಗಿ ಟೂರ್ನಮೆಂಟನ್ನು ನಡೆಸ್ಕೊಟ್ಟಿದ್ದಾರೆ ಮತ್ತು ಕ್ರೀಡಾಪಟುಗಳು ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ವಿ ಹ್ಯಾಡ್ ಆಲ್ ಟುಗೆದರ್ ಅಬೌಟ್ 751 ಪಾರ್ಟಿಸಿಪೇಷನ್ ಇಲ್ಲಿ ನಡೆದಿರ್ತಕ್ಕಂಥದ್ದು. ಒಂದೊಂದು ದಿನಕ್ಕೆ 30ರಿಂದ 40 ಮ್ಯಾಚಸ್ ನಡೆದಿದೆ ಇಲ್ಲಿ. ಒಟ್ಟು 8 ಕೋರ್ಟಲ್ಲಿ, ಅಲ್ಲೂ ಸೇರಿಬಿಟ್ಟು 8 ಕೋರ್ಟಲ್ಲಿ ಇಲ್ಲಿ ನಡೆದಿದೆ. ಸೊ ವಂಡರ್ಫುಲ್ ಟೈಮು. ಎಲ್ಲರೂ ಕ್ರೀಡಾಭಿಮಾನಿಗಳು ಎಂಜಾಯ್ ಮಾಡಿದ್ದಾರೆ ಮತ್ತು ಕ್ರೀಡಾಪಟುಗಳು ಕೂಡ ಎಂಜಾಯ್ ಮಾಡಿದ್ದಾರೆ. ಫೈನಲ್ಸು ನಡೀತಾ ಇದೆ. ಇದು ಅಂಡರ್ 15 ಆ್ಯಂಡ್ ಅಂಡರ್ 17 ಎರಡು ಕ್ಯಾಟಗರಿನಲ್ಲಿ ಈ ಒಂದು ಕಾಂಪಿಟೇಷನ್ ನಡೀತಾ ಇದೆ. ಇದರಲ್ಲಿ ಸಿಂಗಲ್ಸು, ಡಬಲ್ಸು ಮತ್ತು ಮಿಕ್ಸ್ಡ್ ಡಬಲ್ಸು ಅಂತ ಬೇರೆ ಬೇರೆ ಕ್ಯಾಟಗರೀಸ್ನಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದು ರ್ಯಾಂಕಿಂಗ್ ಟೂರ್ನಮೆಂಟ್ ಆಗಿರೋದ್ರಿಂದ ಈಗ ಯೋನೋ ಸನ್ರೈಸ್ ಅವರು ಬ್ಯಾಡ್ಮಿಂಟನ್ ಫೆಡರೇಷನ್ ಮತ್ತು ವರ್ಲ್ಡ್ ಬ್ಯಾಡ್ಮಿಂಟನ್ ಫೆಡರೇಷನ್ದು ನಿಯಮಗಳ ಪ್ರಕಾರ ಅವರಿಗೆಲ್ಲ ಪಾಯಿಂಟ್ಸ್ಗಳು ಸಿಗ್ತದೆ. ಈ ಪಾಯಿಂಟ್ಸನ್ನು ಇಟ್ಟುಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿಂದ ಯಾರವರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಪಾರ್ಟಿಸಿಪೇಟ್ ಮಾಡಿದವರು ಎಲ್ಲರಿಗೂ ಕೂಡ ನೆಕ್ಸ್ಟ್ ಲೆವೆಲ್ ಆಫ್ ಸ್ಪೋರ್ಟ್ಸ್, ನೆಕ್ಸ್ಟ್ ಅಂತ ಹೇಳಿದರೆ ಸ್ಟೇಟ್ ಲೆವೆಲ್ಲು ಮತ್ತು ನ್ಯಾಷನಲ್ ಲೆವೆಲ್ ಹೋಗಲಿಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಈ ಒಂದು ರ್ಯಾಂಕಿಂಗ್ ಟೂರ್ನಮೆಂಟ್ ನಡೀತಾ ಇದೆ. ಈ ಟೂರ್ನಮೆಂಟ್ ಆಡೋಕ್ಕೆ ನಾನು ಮೈಸೂರಿಂದ ಬಂದಿದ್ದೀನಿ. ಸೊ ನಾನು ಗೋಪಿಚಂದ್ ಅಕಾಡೆಮಿ ಹೈದರಾಬಾದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಈ ಟೂರ್ನಮೆಂಟಲ್ಲಿ ನಾನು ಸಿಂಗಲ್ಸ್, ಮಿಕ್ಸ್ ಡಬಲ್ಸ್ ಹಾಗೂ ಡಬಲ್ಸ್ ಆಡಿದ್ದೆ. ಸೊ ಡಬಲ್ಸ್ ಕ್ವಾರ್ಟರ್ಸಲ್ಲಿ ಸೋತೆ, ಮಿಕ್ಸ್ ಫೈನಲ್ಸ್ ತಲುಪಿದೆ, ಹಾಗೂ ಸಿಂಗಲ್ಸ್ ನಾನು ಸೆಮಿಸಲ್ಲಿ ಸೋತೆ. ಸೊ ಸೆಕೆಂಡ್ ಪ್ಲೇಸ್ ಮತ್ತು ಥರ್ಡ್ ಪ್ಲೇಸ್ ಆಯಿತು. ಈ ಟೂರ್ನಮೆಂಟ್ ಅವರು ವಿಜಯಪುರದಲ್ಲಿ ಚೆನ್ನಾಗಿ ನಡೆಸಿದರು. ಚೇತಸ್ ಮುನ್ನರ್ಗಿ, ನಾವು ಅಂಡರ್ 15 ಡಬಲ್ಸ್ ಗೆದ್ದಿದ್ದೀವಿ. ನಾವು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡೋದು ಮಚಾಕ್ಸಿ ಟೌನ್ ಸ್ಪೋರ್ಟ್ಸ್. ನಾವು ಅಂಡರ್ ಬಶೀರ್ ಸರ್ ಮತ್ತು ಅರ್ಷದ್ ಸರ್ ಕೋಚಿಂಗ್ ತೊಗೊಂಡಿದ್ದೀವಿ. ಕೋಚಿಂಗ್ ತುಂಬ ಚೆನ್ನಾಗಿದೆ ಅಲ್ಲಿ. ಅವರಿಂದನೇ ನಮಗೆ ರಿಸಲ್ಟ್ ಸಿಕ್ಕಿದ್ದು. ಟೂರ್ನಮೆಂಟ್ ಚೆನ್ನಾಗಿತ್ತು, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು, ಫುಡ್ ಇತ್ತು, ಕೋರ್ಟ್ಸು, BLD ಎಲ್ಲ ಚೆನ್ನಾಗಿತ್ತು. ನೋಡಿ ಸರ್, ದಯಮಾಡಿ ನೀವು ಎಷ್ಟು ಹಾಕ್ತಿರೋ ಎಲ್ಲೋ ಗೊತ್ತಿಲ್ಲ. ಪಾಪ ನೀವೆಲ್ಲ ಪ್ರಜಾಪ್ರಭುತ್ವ ಪರವಾಗಿ ಇದ್ದವ್ರು ಇದ್ದೀರಿ. ನಿಮ್ಮ ಮೇಲ್ಗಡೆ ನಿಮ್ಗೆ ಏನು ಕಟ್ ಮಾಡ್ತಾರೋ ಇದು ಭಾರಿ ದೇಶಕ್ಕೆ ಮುಂದಿನ ದಿನಗಳಲ್ಲಿ ಹಾನಿಕರ ಇದೆ. ಭಾರಿ ಆತಂಕ ನಡೀತಾ ಇದೆ. ಮಾಧ್ಯಮ ಹಿಂಗೆ ಯಾಕೆ ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾರೆ? ಮಾಧ್ಯಮದವರು ರಾಹುಲ್ ಗಾಂಧಿ ಅವರು ಕೂಡ ಇಂಥ ಸಂಕಷ್ಟದ ಸ್ಥಿತಿಯಲ್ಲಿ ಇಂಥ ಮುಜುಗರವನ್ನು ಎದುರಿಸ್ತಕ್ಕಂಥ ದೇಶದ ಪ್ರಧಾನಮಂತ್ರಿ ಬೇರೆ ದೇಶಗಳಲ್ಲಿ ಹೋದಾಗೆಲ್ಲ ಇವರೊಂಥರ ಮುಜುಗರ ಮಾಡ್ತಾರೆ. ನಮ್ಮ ದೇಶದ ಮಾನ ಮರ್ಯಾದೆ ಹರಾಜು ಮಾಡ್ಕೊಂಡಿದ್ದಾರೆ. ಭಾಳ ಹೇಯ ಕೃತ್ಯ ಇದೆ. ಇಂಥ ಪ್ರಧಾನಿಗಳಿಂದ ನಮ್ಮ ದೇಶದ ಮರ್ಯಾದೆಲ್ಲ ಹರಾಜು. 96 ರೂಪಾಯಿ ಕೊಟ್ಟು ಒಂದು ಡಾಲರ್ ತೊಗೊಳ್ತೀವಂದರೆ ಎಷ್ಟು ಹರಾಜಿದೆ? ಯಾವ ದೇಶ? ನಮ್ಮ ಹಣಕ್ಕೆ ಏನರ ಬೆಲೆ ಇದೆ? ನಾವು ಬೇರೆ ದೇಶದಲ್ಲಿ ವಿಶ್ವದಲ್ಲಿ ನಮ್ಮನ್ನು ಯಾವ ದೃಷ್ಟಿಯಿಂದ ನೋಡ್ಯಾರ? ಇದು ಭಾಳ ದುರದೃಷ್ಟಕರ ಸಂಗತಿ. ಬಂಗಾರ ತಗೋಬೇಡ್ರಿ, ಸಿಲಿಂಡರ್ ತೊಗೋಬೇಡ್ರಿ, ಕಟ್ಟಿಗೆ ಉಪಯೋಗ ಮಾಡಿರಿ. ಅದು ಸಿಗಲಿ ಅಂದ್ರೆ ಉಪವಾಸಿರಿ. ಕೊರೋನಾ ಬರ್ತಂದ್ರೆ ತಮಟಿ ಬಡೀರಿ, ಮನೆಗಿನ ಲೈಟ್ ಆರಿಸ್ರಿ. ಏನಪ್ಪ ನಮ್ಮ ದೇಶದ ಪ್ರಧಾನಿ ಪುಣ್ಯಾತ್ಮ ನಮ್ಮ ಜನ ಆರಿಸಿ ಕಳಿಸ್ತಾರೆ. ಒಳ್ಳೆ ಅಭಿವೃದ್ಧಿ ಕಲಿಸ್ಕೊಂಡು ಗಮನ ಕೊಡಿ. ಈ ಇವತ್ತಿನ ಪರಿಸ್ಥಿತಿ ಎದುರಿಸ್ತೇನೆ. ಸಿಲಿಂಡರ್ ನಾನು ಯುದ್ಧ ರೇಟ್ದಲ್ಲೇ ಕೊಡಿಸ್ತೇನೆ. ಬಂಗಾರ ಎದಕ್ಕೆ ರೇಟ್ ಹೆಚ್ಚಿಗಾಗಿದೆ ಅಂತಕ್ಕಂಥದ್ದನ್ನು ಗಮನಿಸ್ತೇನೆ. ನಾನಿದ್ದೇನೆ ಈ ದೇಶದ ಪ್ರಧಾನಿ, ನಾನು ನೋಡ್ಕೋತು ನನ್ನ ಬದಲ. ಊಟ ಬಿಡ್ರಿ, ಅಡ್ಡಾಡೋದು ಬಿಡ್ರಿ. ಯಾವುದಪ್ಪ ನಮ್ಮ ಮೊಹಮ್ಮದ್ ಬಿನ್ ತಗಲಕ್ಕೂ ನೋಡಿಲ್ಲ. ಪೆಟ್ರೋಲ್ ಡೀಸೆಲ್ ರೇಟ್ ಮತ್ತೆ